ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ, ದುಡಿದು ತಿನ್ನುವವರ ಸಂಖ್ಯೆಗಿಂತ ಪುಕ್ಸಟ್ಟೆ ತಿನ್ನುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ದರೋಡೆಕೋರರು ಹೆಚ್ಚಾಗ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರವೂ ಕೂಡ ಇದರ ಬಗ್ಗೆ ಕೈಕಟ್ಟಿ ಕುಳಿತುಕೊಂಡಿದೆಯೋ ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ಕೂಡ ಆಗಿದೆ. ಸೊ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿನವರಾಗಿರ್ಬೋದು, ಬ್ಯಾಂಕಿನ ಸಿಬ್ಬಂದಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಸಾಕಷ್ಟು ಸೆಕ್ಯೂರಿಟಿಯನ್ನು ಕೇಳ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಯಾಕೆ ಕಣ್ಣು ತೆಗಿತಾ ಇಲ್ಲ ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಇರುವಂತಹದ್ದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ತುಂಬಾನೇ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಯಾವುದಂದ್ರೆ, ಚನ್ನಪಟ್ಟಣದಲ್ಲಿ ಒಂದು SBI ಬ್ಯಾಂಕಿನ ದರೋಡೆಯನ್ನು ಮಾಡಿರ್ತಕ್ಕಂತಹದ್ದು. 8 ಕೋಟಿ ರೂಪಾಯಿ, ಅದೇ ರೀತಿಯಾಗಿ 50 kg ಚಿನ್ನಾಭರಣವನ್ನ ದರೋಡೆಕೋರರು ಕದ್ಕೊಂಡು ಹೋಗಿದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಕೂಡ ರವಾನೆ ಆಗ್ತಾ ಇರುವಂತದ್ದು. ಏನಿದು ಪ್ರಕರಣ? ಸೊ ಆ ಒಂದು ಸಂದರ್ಭದಲ್ಲಿ ಏನೇನೆಲ್ಲ ಆಯಿತು, ಸೊ ಇದರಲ್ಲಿ ಯಾರ್ದಾದ್ರೂ ಸಿಬ್ಬಂದಿಯವರ ಕೈವಾಡ ಇದೆಯಾ? ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದಾಗ ಮಾತ್ರ ಇದರ ಅಸಲಿ ಸತ್ಯಾಸತ್ಯತೆ ಏನು, ಏನೆಲ್ಲ ಆಗಿದೆ, ಯಾವ ಸಂದರ್ಭದಲ್ಲಿ ಆಗಿದೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಚಡಚಣ SBI ಬ್ಯಾಂಕ್ನಲ್ಲಿ ದರೋಡೆ ಹೇಗಿದ್ದು, ದರೋಡೆಕೋರರು ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತಹದ್ದು. ಇತ್ತ ಬ್ಯಾಂಕ್ನಲ್ಲಿ ಠೇವಣಿಗೆ ಚಿನ್ನಾಭರಣ ಇಟ್ಟ ಗ್ರಾಹಕರು ಕೂಡ ಕಂಗಾಲಾಗ್ತಾ ಇರುವಂತಹದ್ದು. ಬ್ಯಾಂಕ್ನಲ್ಲಿ ಕೆಲವು ಕಡೆ ವರದಿ ಆಗಿರುವ ಪ್ರಕಾರ 1 ಕೋಟಿ ನಗದು, 12 ರಿಂದ 13 kg ಚಿನ್ನ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಕಡೆಯಿಂದ 8 ಕೋಟಿ ರೂಪಾಯಿ 50 kg ಚಿನ್ನಾಭರಣ ಅಂತ ಹೇಳಲಾಗ್ತಾ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಗೊತ್ತಿಲ್ಲ. ಬದಲಿಗೆ ಅಲ್ಲಿ ದರೋಡೆ ಆಗಿರ್ತಕ್ಕಂಥದ್ದು ಮಾತ್ರ ನಿಜವೇ ಅಂತ ನಂಬಲೇಬೇಕಾಗಿರುತ್ತೆ. ಅಧಿಕೃತವಾದಂತಹ ಮಾಹಿತಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಬದಲಿಗೆ ಈ ರೀತಿಯಾದಂತಹ ವರದಿ ಓಡಾಡ್ತಾ ಇರುವಂತಹದ್ದು. ಸ್ನೇಹಿತರೆ, ಇನ್ನು ದರೋಡೆಕೋರರು ಎಂತ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ರು ಅಂತ ನೋಡಿ, ನಮ್ಮ ದೇಶದ ಸೈನಿಕರಾಗಿರ್ತಕ್ಕಂತಹ ಸೈನಿಕರ ಬಟ್ಟೆಯನ್ನ ತರಿಸಿ ಅವರ ವೇಷದಲ್ಲಿ ಬಂದು ಏಕಾಏಕಿ ಸಾಯಂಕಾಲ ಅಷ್ಟೊತ್ತಿಗೆ SBI ಬ್ಯಾಂಕ್ ನಲ್ಲಿ ಒಳಗಡೆ ಬರ್ತಾರೆ. ಅಲ್ಲಿನ ಸಿಬ್ಬಂದಿಗಳು ಕೆಲಸದಲ್ಲಿ ನಿರತರಾಗಿರೋದನ್ನ ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರೋ ಇರಬಹುದು ಅಥವಾ ಯಾವುದೋ ಒಂದು ಕಾರಣದಿಂದಾಗಿ ಬಂದಿರಬಹುದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಏಕಾಏಕಿಯಾಗಿ ಇವರು ಅವರಿಗೆ ಗನ್ಗಳನ್ನು ಹಿಡಿಯೋದು, ಅದೇ ರೀತಿಯಾಗಿ ಒಂದು ಮಾರಕಾಸ್ತ್ರಗಳನ್ನು ತೋರಿಸುವ ಮೂಲಕ ಅವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ದಯವಿಟ್ಟು ನೀವು ಸೈಲೆಂಟ್ ಆಗಿ ಬಂದು ನಿಂತ್ಕೋಬೇಕು ಇಲ್ಲಿ ಅಂತ ಅವರನ್ನ ನೀವು ಒಂದು ಫೋಟೋದಲ್ಲೂ ಕೂಡ ಗಮನಿಸಿದ್ರೆ ಅಂತ ಅನ್ಕೊಳ್ತೀನಿ. ಅವರ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಏನಾಗ್ಬಿಟ್ಟಿದೆ ಅಂದ್ರೆ, ಅಲ್ಲಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾರಿಗೂ ಕೂಡ ಬಾಯಿ ಮಾಡೋದಕ್ಕೆ ಬಿಟ್ಟಿಲ್ಲ. ಅವರ ಕೈಯನ್ನು ಕೂಡ ಕಟ್ ಹಾಕಿದ್ದಾರೆ, ಬಾಯಿನ ಕೂಡ ಮುಚ್ಚಾಕಿದ್ದಾರೆ. ಅವರನ್ನ ಒಂದು ಸ್ಥಳದಲ್ಲಿ ಕೂಡಿ ಹಾಕಿದ್ದಾರೆ. ಕೂಡಿ ಹಾಕಿ ಒಂದು 4 ಜನ ಗನ್ನನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ದುಡ್ಡು ಎಲ್ಲಿದೆ, ಚಿನ್ನಾಭರಣಗಳು ಎಲ್ಲಿದೆ ಅಂತ ಒಂದು ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಏಕಾಏಕಿ ಆ ಒಂದು ಕೆಲವೊಂದಿಷ್ಟು ಜನ ಇವರನ್ನ ಎದುರಿಸಿ ನಿಂತ್ಕೊಂಡಿದ್ರೆ, ಕೆಲವೊಂದಿಷ್ಟು ಜನ ಆ ಚಿನ್ನಾಭರಣಗಳನ್ನ ಜೊತೆಗೆ ಒಂದಿಷ್ಟು ದುಡ್ಡನ್ನ ತೆಗೆದುಕೊಂಡು ಪರಾರಿ ಆಗಿರ್ತಕ್ಕಂಥದ್ದು. ಅದೆಲ್ಲವೂ ಆದ ಬಳಿಕ ಅವರನ್ನ ಅಲ್ಲೇ ಬಿಟ್ಟು ಹೋಗಿಲ್ಲ, ಬದಲಿಗೆ ಅವರನ್ನ ಕಟ್ ಹಾಕಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆ ಒಂದು ಸಂದರ್ಭಕ್ಕೆ ಯಾರೋ ಒಬ್ಬ ಗ್ರಾಹಕ ಒಳಗಡೆ ಬರ್ತಾನೆ. ಒಳಗಡೆ ಬಂದ ನಂತರ ಇವರ ಪರಿಸ್ಥಿತಿಯನ್ನು ಗಮನಿಸಿ ಆಗ ಸ್ಥಳ ಹೊರಗಡೆ ಬಂದು ಎಲ್ಲ ಮಾಹಿತಿಯನ್ನು ಕೂಡ ಹೀಗಾಗಿದೆ ಎಂಬುದನ್ನು ತಿಳಿಸ್ತಾನೆ. ಅದಾದ ಬಳಿಕ ಪ್ರಚಾರ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಸ್ಥಳಕ್ಕೆ ಸಾಕಷ್ಟು ಜನಗಳು, ಗ್ರಾಮಸ್ಥರು ಬಂದು ನಿಂತ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೆ. ಇದೆಲ್ಲವೂ ಕೂಡ ಸುದ್ದಿ ಆಗ್ತಾ ಇದ್ದಾಗೆ ಸ್ಥಳಕ್ಕೆ SP ಆಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಭೇಟಿಯನ್ನು ಕೊಡ್ತಾರೆ. ಏನಾಗಿದೆ ಪ್ರಕರಣ ಎಲ್ಲವನ್ನು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. CCTV ಫುಟೇಜ್ಗಳನ್ನು ಕೂಡ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಸೊ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿದೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ಬ್ಯಾಂಕ್ನ ಸೆಕ್ಯೂರಿಟಿ ಎಲ್ಲಿ ಹೋಗಿದ್ದ ಎಂಬ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು. ಬ್ಯಾಂಕ್ನ ಸೆಕ್ಯೂರಿಟಿ 3 ತಿಂಗಳು ರಜೆ ಹಾಕಿದ್ದಂತೆ, ಯಾವ ಕಾರಣಕ್ಕಂತ ಗೊತ್ತಿಲ್ಲ. ಸೊ ಒಂದಿಷ್ಟು ಮಾಹಿತಿಯನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇನ್ನು ದರೋಡೆಕೋರರು ಉಲ್ಜಂತಿ ಗ್ರಾಮದಲ್ಲಿ ವಾಹನ ಬಿಟ್ಟು ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೂ ಮುನ್ನ ಬ್ಯಾಂಕ್ಗೆ 3 ದಿನದಿಂದ ಭೇಟಿ ಕೊಟ್ಟಿದ್ರು. ಆಗ ಮುಖಕ್ಕೆ ಮಾಸ್ಕ್ ಕೂಡ ಕಟ್ಟಿಕೊಂಡೇ ಬ್ಯಾಂಕಿಗೆ ಭೇಟಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. 3 ದಿನಗಳ ಕಾಲ ಬ್ಯಾಂಕ್ನ ಸಿಬ್ಬಂದಿಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ರು. ಈ ಮುಸುಕುದಾರಿ ದರೋಡೆಕೋರರನ್ನ ATM ಸೆಕ್ಯೂರಿಟಿ ಗುರುತಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಹಿಂದೆ 3 ದಿನಗಳ ಕಾಲ ಸತತವಾಗಿ ಬ್ಯಾಂಕ್ಗೆ ಬಂದಿರ್ತಾರೆ, ವಿಸಿಟ್ ಮಾಡಿರ್ತಾರೆ. ಅವರು ಯಾವ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಸಿಬ್ಬಂದಿಗಳು ಇರ್ತಾರೆ ಎಂಬುದನ್ನು ಕೂಡ ಗಮನಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಹೋದರೆ ನಮ್ಮ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಏನು ಮಾಡಿದ್ರೆ ನಮ್ಮ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ, ಈ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಂಡು ಆ ವ್ಯಕ್ತಿಗಳು ಬಂದಿದ್ರು ಅಂತ ಈ ಸೆಕ್ಯೂರಿಟಿ ಅಂದ್ರೆ ATM ನ ಸೆಕ್ಯೂರಿಟಿ ಹೇಳಿರ್ತಕ್ಕಂಥದ್ದು. ATMಗೂ ಒಬ್ಬ ಸೆಕ್ಯೂರಿಟಿ ಇರ್ತಾನೆ, ಜೊತೆಗೆ ಬ್ಯಾಂಕ್ ಒಬ್ಬ ಸೆಕ್ಯೂರಿಟಿ ಇರ್ತಾನೆ. ಬ್ಯಾಂಕ್ನ ಸೆಕ್ಯೂರಿಟಿ ಯಾವುದೋ ಒಂದು ಕಾರಣಾಂತರದಿಂದ 3 ತಿಂಗಳು ರಜೆ ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಇನ್ನು ATM ಸೆಕ್ಯೂರಿಟಿ ಇರೋದ್ರಿಂದ ATM ಸೆಕ್ಯೂರಿಟಿನೂ ಕೂಡ ಬ್ಯಾಂಕಿನ ಒಳಗಡೆ ಕಳುಹಿಸಿ ಅವನನ್ನು ಕೂಡ ಲಾಕ್ ಮಾಡಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿಯಿಂದ ಹಿಡಿದು ಮ್ಯಾನೇಜರ್ ಎಲ್ಲರನ್ನೂ ಕೂಡ ಅಲ್ಲಿ ಲಾಕ್ ಮಾಡಿದ್ದಾರೆ. ಲಾಕ್ ಮಾಡಿ ಅದಾದ ಬಳಿಕ ಇವರು ಚಿನ್ನಾಭರಣವನ್ನ, ದುಡ್ಡನ್ನ ದೋಚುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪೊಲೀಸರು ಈ ಒಂದು CCTV ಫುಟೇಜ್ಗೆ ಸಂಬಂಧಪಟ್ಟ ಹಾಗೆ ಆ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸುತ್ತಮುತ್ತಲಿನ CC ಕ್ಯಾಮೆರಾಗಳ ಪರಿಶೀಲನೆಯಲ್ಲಿಯೂ ಖಾಕಿ ಪಡೆ ನಿರತವಾಗಿದೆ. ಸ್ಥಳಕ್ಕೆ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗಸ್ತು
ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರ ಸಂಪರ್ಕಿಸುವ ಹಾಗೂ ಚಡಚಣದ ಇತರೆ ರಸ್ತೆಗೂ ನಾಕಾಬಂದಿಯನ್ನು ಕೂಡ ಹಾಕಿರ್ತಕ್ಕಂತಹದ್ದು. ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ನಿಂದ ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ದರೋಡೆಕೋರರಲ್ಲಿ ಓರ್ವ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಉಲಜಂತಿ ಗ್ರಾಮದಲ್ಲಿ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇರುವಂತಹದ್ದು. ಉಲಜಂತಿ ಗ್ರಾಮದಲ್ಲಿಯೂ ಕೂಡ ದರೋಡೆಕೋರರು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾರೆ. ದರೋಡೆಕೋರರನ್ನ ಬೈಕ್ ಸವಾರ ಹಾಗೂ ಗ್ರಾಮಸ್ಥರು ಬೆನ್ನತ್ತಿಕೊಂಡು ಹೋಗಿದ್ದಾರೆ. ಗ್ರಾಮದಲ್ಲಿ ವಾಹನ ಚಲಾಯಿಸಿ ರಸ್ತೆ ಬಂದ್ ಆದ ಕಾರಣ ಗ್ರಾಮಸ್ಥರ ಮಧ್ಯೆ ಲಾಕ್ ಆಗಿದ್ದಾರೆ. ಗ್ರಾಮಸ್ಥರಿಗೆ ಪಿಸ್ತೂಲ್ ತೋರಿಸಿ ವಾಹನ ಬಿಟ್ಟು ದರೋಡೆಕೋರರು ಪರಾರಿಯಾಗಿದ್ದಾರೆ. ಈ ಒಂದು ವಾಹನವನ್ನ ಮಾರುತಿ ಸುಜುಕಿ ಇಕೋ ಕಾರ್ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಮಾರುತಿ ಸುಜುಕಿಯಲ್ಲಿ ಆ ಒಂದು ದರೋಡೆಕೋರರು ಬಂದಿರ್ತಾರೆ. ಆ ದರೋಡೆಕೋರರು ಅಲ್ಲಿ ಮುಲಜಂತಿ ಗ್ರಾಮದಲ್ಲಿ ಹೋಗಿ ಲಾಕ್ ಆದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಬಂದೂಕುಗಳನ್ನು ತೋರಿಸ್ತಾರೆ. ಅಲ್ಲಿನ ಭಯ ಬಿಟ್ಟಿರ್ತಕ್ಕಂತಹ ಜನಗಳು ದೂರ ಸರಿಯೋದಕ್ಕೆ ಪ್ರಾರಂಭಿಸ್ತಾರೆ. ಅದಾದ ಬಳಿಕ ಕದ್ದಿರುವಂತಹ ಚಿನ್ನಾಭರಣ ದುಡ್ಡನ್ನು ತೆಗೆದುಕೊಂಡು ಎಸ್ಕೇಪ್ ಕೂಡ ಆಗ್ತಾರೆ. ಇನ್ನು ಪರಾರಿಯಾಗಿರುವಂತಹ ದರೋಡೆಕೋರರ ಸೆರೆಗೆ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ದರೋಡೆಯ ನಂತರ ದರೋಡೆಕೋರರು ಬೇರೆ ಬೇರೆಯಾಗಿ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾವ ಕಾರಣದಿಂದಾಗಿ ಬೇರೆ ಬೇರೆಯಾಗಿ ಪರಾರಿಯಾದರೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇಂತಹ ಒಂದು ಕೆಟ್ಟ ಬೆಳವಣಿಗೆ ಚಡಚಣದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಗ್ರಾಹಕರಲ್ಲಿಯೂ ಕೂಡ ಆತಂಕ ಸೃಷ್ಟಿಯಾಗಿದೆ. ಸಹಜವಾಗಿ ಇಂತಹ ಬ್ಯಾಂಕ್ಗಳಲ್ಲಿ ಕಳುವಾದಾಗ ಅಥವಾ ಬ್ಯಾಂಕಿನಲ್ಲಿ ಈ ರೀತಿಯಾದಂತಹ ದರೋಡೆ ಆದಾಗ ಗ್ರಾಹಕರಿಗೂ ಕೂಡ ಒಂದಿಷ್ಟು ಆತಂಕ ಹೆಚ್ಚಾಗುತ್ತೆ. ಯಾಕೆಂತಂದ್ರೆ ಚಿನ್ನಾಭರಣಗಳನ್ನು ಅಲ್ಲಿ ಇಟ್ಟಿರ್ತಾರೆ. ಚಿನ್ನಾಭರಣದ ಮೇಲೆ ಸಾಲ ತೆಗೆದುಕೊಂಡಿರ್ತಾರೆ. ನಮ್ಮ ಚಿನ್ನವನ್ನು ಕದ್ಕೊಂಡು ಹೋಗಿದ್ದಾರೆ, ನಮ್ಮ ಚಿನ್ನ ಸಿಗುತ್ತೋ ಇಲ್ವೋ, ನಮ್ಮ ದುಡ್ಡು ಕೂಡ ನಾವು ಅಲ್ಲಿ ಇಟ್ಟಿದ್ವಿ, ನಮ್ಮ ದುಡ್ಡು ಸಿಗುತ್ತೋ ಇಲ್ವೋ ಎಂಬ ಒಂದು ಆತಂಕವು ಕೂಡ ಸಹಜವಾಗಿ ಗ್ರಾಹಕರಲ್ಲಿ ಇದ್ದೇ ಇರುವಂತಹದ್ದು. ಇದ್ರೆ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಅಂತ ಅನ್ಕೋತೀನಿ. ಕೆಲವೊಂದು ಪ್ರಕರಣಗಳಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಇಂತಹ ದರೋಡೆಕೋರೆ ಪ್ರಕರಣದಲ್ಲಿ ಕೆಲವೊಂದು ಸಿಬ್ಬಂದಿಗಳ ಕೈವಾಡವೂ ಕೂಡ ಇರುತ್ತೆ. ಸೊ ಇಲ್ಲಿ ತನಿಖೆ ಆದ ಬಳಿಕ ಇಲ್ಲ ಏನಾದರೂ ಸಿಬ್ಬಂದಿಗಳ ಕೈವಾಡ ಇದೆಯಾ ಅಥವಾ ಸ್ಥಳೀಯರ ಕೈವಾಡ ಇದೆಯಾ ಅಥವಾ ಆ ದರೋಡೆಕೋರೆ ಏಕಾಏಕಿ ಎಲ್ಲವನ್ನು ಕೂಡ ಪ್ಲಾನ್ ಮಾಡ್ಕೊಂಡಿದ್ರಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಈಗ ಸದ್ಯಕ್ಕೆ ದರೋಡೆಕೋರರು ಎಸ್ಕೇಪ್ ಆಗಿರುವಂತಹದ್ದು. ಸೊ ಅಷ್ಟು ಸುಲಭವಾಗಿ ಅವರನ್ನು ಸದ್ಯಕ್ಕೆ ಪೊಲೀಸರಿಂದ ಹಿಡಿಯೋದಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಇಂತಹ ಪ್ರಕರಣಗಳಲ್ಲಿ ದರೋಡೆಕೋರರು ತುಂಬ ಚಾಲಾಕತನವನ್ನು ವಹಿಸ್ಕೊಂಡಿರ್ತಾರೆ. ತುಂಬ ಸೇಫ್ ಆಗಿ ಎಸ್ಕೇಪ್ ಆಗೋದಕ್ಕೆ ಅವರು ಪ್ರಯತ್ನ ಮಾಡಿರ್ತಾರೆ. ಎಲ್ಲವೂ ಕೂಡ ಪ್ರೀ ಪ್ಲಾನಿಂಗ್ ಆಗಿರೋ ಕಾರಣದಿಂದಾಗಿ ಯಾವ ರೀತಿಯಾಗಿ ಹೋಗಬೇಕು, ಯಾವ ರೀತಿಯಾಗಿ ಕದಿಬೇಕು, ನಾವು ಎಲ್ಲೆಲ್ಲಿ ಹೋಗಬೇಕು, ಹೇಗೆ ಆ ಒಂದು ದುಡ್ಡನ್ನು ಹೊರಗೆ ತೆಗೆದುಕೊಂಡು ಬರಬೇಕು, ಆ ಒಂದು ಒಡವೆ ವಸ್ತುಗಳನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಬರಬೇಕು, ಎಲ್ಲವನ್ನು ಕೂಡ ಪ್ರೀ ಪ್ಲಾನ್ ಮಾಡಿಕೊಂಡೆ ಅದಾದ ನಂತರವೇ ಇವರು ದರೋಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಅಂತ ಹೇಳ್ಬಹುದು. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಪ್ರಕರಣಗಳಲ್ಲಿಯೂ ಕೂಡ ನೀವು ಗಮನಿಸಿದ್ದೀರಿ. ಕೆಲವೊಂದಿಷ್ಟು ಬ್ಯಾಂಕ್ ಸಿಬ್ಬಂದಿಯವರ ಕೈವಾಡವೂ ಕೂಡ ಆಗಿರುತ್ತೆ. ಕೆಲವೊಂದಿಷ್ಟು ಜನ ಸ್ಥಳೀಯರು ಕೂಡ ಸಪೋರ್ಟ್ ಮಾಡಿರ್ತಾರೆ. ಅವರು ಇಂತಿಷ್ಟು ಪರ್ಸೆಂಟೇಜ್ ಅಂತ ಅವರಲ್ಲಿ ಒಂದಿಷ್ಟು ಅಗ್ರಿಮೆಂಟ್ಗಳನ್ನು ಅವರೇ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ನಡೆದಿರ್ತಕ್ಕಂಥ ಘಟನೆಗಳು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಆ ಕಾರಣದಿಂದಾಗಿ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸೊ ಸಿಬ್ಬಂದಿಗಳನ್ನು ಕೂಡ ತನಿಖೆ ಮಾಡಬೇಕಾಗುತ್ತೆ, ಸ್ಥಳೀಯರನ್ನು ಕೂಡ ಕೆಲವೊಂದಿಷ್ಟು ಜನರನ್ನ ತನಿಖೆ ಮಾಡಬೇಕಾಗುತ್ತೆ. ಪೊಲೀಸರು ಇದನ್ನು ಸಹಜವಾಗಿ ಮಾಡಿರ್ತಾರೆ ಅಥವಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಟ್ಟಾರೆಯಾಗಿ ಈ ಒಂದು ಭೀಮಾ ತೀರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಭೀಮಾ ತೀರ ತುಂಬಾ ಸದ್ದು ಮಾಡ್ತಾ ಇದೆ. ಕಳೆದ ಒಂದು ತಿಂಗಳಿನ ಆಸುಪಾಸಿನಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯ ಕೊಲೆ ಆಡಹಗಲೇ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಬ್ಯಾಂಕ್ ದರೋಡೆ ಕೂಡ ಆಗಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಭೀಮಾ ತೀರ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹದ್ದು. ಸೊ ಈ ಒಂದು ಬೆಳವಣಿಗೆ ಇದೆಯಲ್ಲ, ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರವು ಕೂಡ ಬ್ಯಾಂಕ್ ಸಿಬ್ಬಂದಿಗಳಿಗೆ ಒಂದಿಷ್ಟು ಸೆಕ್ಯೂರಿಟಿಯನ್ನು ಕೊಡಬೇಕಾಗುತ್ತೆ. ಈಗ ಇರುವಂತಹ ಸೆಕ್ಯೂರಿಟಿ ಸಾಕಾಗಲ್ಲ ಅಂತ ಅನ್ಕೊಳ್ತೀನಿ. ಯಾಕೆಂತಂದ್ರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡುಗಳು ಇರುತ್ತೆ. ಅದಕ್ಕೆ ಸೆಕ್ಯೂರಿಟಿ ಅಂತ ಬೇಕಾಗುತ್ತೆ. ಒಂದು ಲಾಕರ್ ಇದೆ ಅಂದ ತಕ್ಷಣ ಅಥವಾ ಇನ್ಯಾವುದೋ CC ಕ್ಯಾಮ್ರಾ ಇದೆ ಅಂದ ತಕ್ಷಣ ಅದೊಂದು ದೊಡ್ಡ ಸೆಕ್ಯೂರಿಟಿ ಆಗೋದಕ್ಕೆ ಸಾಧ್ಯವಿಲ್ಲ ನೋಡಿ. ಹಾಗಾಗಿ ಈ ಒಂದು ಸಿಬ್ಬಂದಿಗಳಿಗೂ ಕೂಡ ಒಂದು ಸೆಕ್ಯೂರಿಟಿ ಅನ್ನೋದು ಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಈ ದರೋಡೆಕೋರರನ್ನ ಹಿಡಿಯೋದಕ್ಕೆ ಪೊಲೀಸರು ಕೂಡ ಈಗ ಹರಸಾಹಸವನ್ನ ಪಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಪೊಲೀಸರ ಒಂದು ಈ ಗಾಳಕ್ಕೆ ಅವ್ರೇನಾದ್ರೂ ಸಿಕ್ಕರೆ ಅದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬಹುದು. ಸೊ ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ, ಪೊಲೀಸರು ಇವರನ್ನ ಹಿಡಿಯೋದ್ರಲ್ಲಿ ವಿಫಲರಾಗ್ತಾರ ಅಥವಾ ಇವರನ್ನ ಹಿಡಿತಾರ, ಎಲ್ಲವೂ ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂತಹದ್ದು. ಒಂದು ಇಂತಹ ಘೋರ ಘಟನೆ ಆಗಬಾರ್ದಾಗಿತ್ತು, ಆದ್ರೂ ಕೂಡ ಇಂತಹ ಘೋರ ಘಟನೆ ಆಗಿದೆ. ಕೇವಲ ಇದು ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗಲ್ಲ, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಅಥವಾ ಸಾಕಷ್ಟು ದರೋಡೆಗಳು, ಬ್ಯಾಂಕಿನ ದರೋಡೆಗಳು ಆಗಿರ್ತಕ್ಕಂಥದ್ದು ಉದಾಹರಣೆಗಳು ಇದ್ದಾವೆ. ಸ್ನೇಹಿತರೆ, ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.